ಸನ್ಮಾನ್ಯ ಸೋಮಣ್ಣನವರು ನನ್ನನ್ನು ಭಾವುಕನಾಗುವಷ್ಟು ಮಟ್ಟಿಗೆ ಹೊಗಳಿದರು. ನಾನು ಈ ಹೊಗಳಿಕೆಗೆ ಪಾತ್ರರಲ್ಲ. ಸೋಮಣ್ಣನವರು ಅವರ ರಾಜಕೀಯ ಜೀವನವನ್ನು ಗಮನಿಸಿದರೆ ಒಬ್ಬ ಜನಪ್ರತಿನಿಧಿ ಎಷ್ಟರ ಮಟ್ಟಿಗೆ ಸಾಧನೆಗಳನ್ನು ಮಾಡಬಹುದು, ಒಂದು ನಗರವನ್ನು, ಒಂದು ವಿಧಾನಸಭಾ ಕ್ಷೇತ್ರವನ್ನು ಎಷ್ಟು ಅಭಿವೃದ್ಧಿ ಮಾಡಬಹುದು ಅನ್ನೋದಕ್ಕೆ ಒಂದು ಜ್ವಲಂತ ನಿದರ್ಶನ ಸೋಮಣ್ಣನವರು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನನ್ನ ಸ್ನೇಹಿತರಾದಂಥ ವಿಧಾನ ಪರಿಷತ್ತಿನ ಸದಸ್ಯರು, ಕಾರ್ಮಿಕ ನಾಯಕರು, ಕನ್ನಡದ ಕಟ್ಟಾಳಾದಂಥ ಅಶ್ವಥ್ ನಾರಾಯಣ ಅವರೇ ಮತ್ತು ನಮ್ಮ ಕಾಸಿಯಾದ ಅಧ್ಯಕ್ಷರಾದಂಥ ಶಶಿಧರ್ ಅವರೇ, ಉಪಾಧ್ಯಕ್ಷರಾದಂಥ ರಾಜಮಾನಿ ಅವರೇ, ಹಿಂದಿನ ಅಧ್ಯಕ್ಷರಾದಂಥ ವಿಜೇಂದ್ರನಾಥ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಪದ್ಮನಾಭ ಅವರೇ, ಹನುಮಂತೇಗೌಡ್ರೆ, ಹಾಲಪ್ಪನವರೇ, ರಾಜು ಅವರೇ ಮತ್ತು ಬೇರೆ ಬೇರೆ ಕೈಗಾರಿಕೆ ಪ್ರದೇಶದಿಂದ ಬಂದಿರುವಂಥ ಶ್ರೀಮತಿ ಲತಾ ಗಿರೀಶ್ ಅವರೇ, ದೀಕ್ಷಿತ್ ಅವರೇ, ಕೀರ್ತಿನಾಥ್ ಅವರೇ, ನಮ್ಮ ಎಲ್ಲ ಉಳಿದ ಪ್ರಮುಖರೇ, ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರೇ, ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ನೀವು ಕೊಟ್ಟಂತ ಮನವಿ ಪತ್ರವನ್ನು ಕೂಲಂಕುಷವಾಗಿ ಓದಿದೆ. ಆ ಮನವಿ ಪತ್ರದಲ್ಲಿ ನನ್ನ ಗಮನ ಸೆಳೆದಂತ ಒಂದು ಅಂಶ ಏನು ಅಂತಂದ್ರೆ, ಇದುವರೆಗೆ ಕಳೆದ 63 ವರ್ಷದ ಸ್ವಾತಂತ್ರ್ಯದಲ್ಲಿ ಅತ್ಯಂತ ಕಡೆಗಣಿಸಲ್ಪಟ್ಟಿರುವಂಥ ಒಂದು ಸೆಕ್ಟರ್ ಯಾವುದಾದ್ರೂ ಇದ್ರೆ ಅದು MSME ಸೆಕ್ಟರ್ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಮೈಕ್ರೋ ಮತ್ತು ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟರೆ ನಮ್ಮ ದೇಶದ ಒಂದು ಆರ್ಥಿಕ ವ್ಯವಸ್ಥೆಯನ್ನೇ ನಾವು ಬದಲಾವಣೆ ಮಾಡಬಹುದು. ಆದರೆ ಈ ಬಗ್ಗೆ ನಾನು ವಾಜಪೇಯಿ ಸರ್ಕಾರ ಏನು ಮಾಡ್ತು ಮತ್ತು ಮೋದಿಯವರ ಸರ್ಕಾರ ಏನು ಮಾಡ್ತು, ಉಳಿದಂತ 55 ವರ್ಷ ಇದ್ದಂಥ ಸರ್ಕಾರಗಳು ಏನು ಮಾಡ್ತು ಅನ್ನುವಂಥ ತುಲನೆಯನ್ನು ಕೂಡ ನಿಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ವಾಜಪೇಯಿ ಸರ್ಕಾರದ ಕಾಲದಲ್ಲಿ ಈ ಮೈಕ್ರೋ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಸಲುವಾಗಿ ಅವುಗಳಿಗೆ ಕ್ರೆಡಿಟ್ ಲೈನ್ ಕೊಡೋದ್ರ ಸಲುವಾಗಿ 10,000 ಕೋಟಿ ರೂಪಾಯಿಗಳನ್ನ ಇಟ್ಟಂತ ಮೊಟ್ಟ ಮೊದಲನೇ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ. ನರೇಂದ್ರ ಮೋದಿ ಅವರ ಸಾಧನೆಯನ್ನು ನಾನು ನೋಡಿದ್ರೆ, ನರೇಂದ್ರ ಮೋದಿ ಅವರ ಆಡಳಿತ ಬಂದದ್ದು 2001ರಲ್ಲಿ. ಈಗ 2014ರಲ್ಲಿ 15% ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಗ್ರೋತ್ ರೇಟ್, ಇಡೀ ದೇಶದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಗ್ರೋತ್ ರೇಟ್ ಇಲ್ಲ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಕ್ಲೋಸಿಂಗ್ ಗ್ರೋತ್ ಇದೆ. ಎಷ್ಟು ವೇಗವಾಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಮತ್ತು ಮೈಕ್ರೋ ಇಂಡಸ್ಟ್ರಿಗಳು ಕ್ಲೋಸ್ ಆಗ್ತಾ ಇದ್ದಾವೆ. 98ನಲ್ಲಿ, 99ನಲ್ಲಿ, 2000ನಲ್ಲಿ ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಹೇಗಿತ್ತು, 2010, 11, 12, 13ನಲ್ಲಿ ಹೇಗಿದೆ. ಸಾಮಾನ್ಯವಾಗಿ ಒಂದು ಪಾಳು ಬಿದ್ದಂತಹ ಸ್ಥಳ ಮತ್ತು ಒಂದು ಭವ್ಯವಾದಂತಹ ಕಟ್ಟಡ, ಸೇತುವೆ, ಮೇಲ್ಸೇತುವೆ ನಿರ್ಮಾಣವಾದಂತಹ ಸ್ಥಳಕ್ಕೆ ನಾವು ಅಂದು ಇಂದು ಅಂತ ಬೋರ್ಡ್ ಹಾಕ್ತೀವಿ. ಹಾಗೆ ಪೀಣ್ಯಕ್ಕೆ ಅಂದು ಇಂದು ಅಂತ ಬೋರ್ಡ್ ಹಾಕಿದ್ರೆ ನಮ್ಮ ದೇಶದಲ್ಲಿರುವಂತಹ ಯಾವುದೇ ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಅಂದು ಇಂದು ಅಂತ ಬೋರ್ಡ್ ಹಾಕಿದ್ರೆ ನಮಗೆ ಆಘಾತ ಆಗುವಂತ ಒಂದು ಪರಿಸ್ಥಿತಿ ಇದೆ. 15 ವರ್ಷದ ಹಿಂದೆ ನಮ್ಮ ಕಣ್ಮುಂದೆ ಇದ್ದಂಥ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳು ಹೇಗಿತ್ತು, ಅದು ಬೊಮ್ಮಸಂದ್ರ ಇರ್ಬೋದು ಅಥವಾ ಪೀಣ್ಯ ಇರ್ಬೋದು, ರಾಜಾಜಿನಗರ ಇರ್ಬೋದು, ಅದು ಇವತ್ತು ಹೇಗೆ
ನಮ್ಮ ದೇಶದ ಆರ್ಥಿಕ ಸ್ಥಿತಿ ಹೇಗೆ ಕುಸಿದು ಬಿದ್ದಿದೆ, ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳ ಸ್ಥಿತಿಗೆ ನೇರವಾದಂತಹ ಸಂಬಂಧ ಇದೆ. ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ನೀವೆದ್ರೆ ದೇಶ ಹೇಳುತ್ತೆ, ನೀವು ಬಿದ್ದರೆ ದೇಶ ಬೀಳುತ್ತೆ. ನಾವು ಹಿಂದೆ ಹೇಳ್ತಾ ಇದ್ವಿ, ಹಳ್ಳಿ ಎದ್ರೆ ದೇಶ ಹೇಳುತ್ತೆ, ಹಳ್ಳಿ ಬಿದ್ದರೆ ದೇಶ ಬೀಳುತ್ತೆ. ಅದ್ರ ಜೊತೆನಲ್ಲಿ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಬಹುದು, ಸಣ್ಣ ಕೈಗಾರಿಕೆಗಳು ಎದ್ರೆ ದೇಶ ಹೇಳುತ್ತೆ, ಸಣ್ಣ ಕೈಗಾರಿಕೆಗಳು ಬಿದ್ದರೆ ದೇಶ ಬೀಳುತ್ತೆ. ಈ ಒಂದು ಮೂಲಭೂತ ವಿಚಾರವನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ನಮ್ಮ ದೇಶದ ನಾಯಕರು, ನಮ್ಮ ದೇಶದ ಆರ್ಥಿಕ ತಜ್ಞರು, ನಮ್ಮ ದೇಶದ ಪಾಲಿಸಿ ಮೇಕರ್ಸು ಇವರು ವಿಫಲರಾಗಿದ್ದಾರೆ. ಆದ್ದರಿಂದ ಅದರಲ್ಲಿ ವಿಚಾರ ವಿಮರ್ಶೆಯನ್ನು ಮಾಡ್ತೇವೆ. ಅದರಲ್ಲಿ ಒರಿಸ್ಸಾನಲ್ಲಿ ಸೂಪರ್ ಸೈಕ್ಲೋನ್, ಈ ಎಲ್ಲ ಸಂಗತಿಗಳ ಮಧ್ಯದಲ್ಲಿ ತೆರಿಗೆಯನ್ನು ಜಾಸ್ತಿ ಮಾಡದೆ, ಬೆಲೆ ಏರಿಕೆಯನ್ನು ಮಾಡದೆ, ಇಡೀ ದೇಶವನ್ನ ಇಂಡಸ್ಟ್ರಿ ದೃಷ್ಟಿಯಿಂದ, ಎಕಾನಮಿ ದೃಷ್ಟಿಯಿಂದ ಸ್ವರ್ಣ ಯುಗವನ್ನು ಮಾಡಿದಂತಹ ಕೀರ್ತಿ ಅಟಲ್ ಬಿಹಾರಿ ವಾಜಪೇಯಿ ಸರ್. ಅದಕ್ಕೆ ಕಾರಣ ಏನು? ಅದನ್ನೇ ಕೀರ್ತಿನಾಥ್ ಅವರು ಹೇಳಿದ್ರು. ಅದಕ್ಕೆ ಕಾರಣ ಏನು ಅಂತಂದ್ರೆ, ಪೃಥ್ವಿರಾಜ್ ಅವರು ಹೇಳಿದ್ದು, ಅದಕ್ಕೆ ಕಾರಣ ಏನು ಅಂತಂದ್ರೆ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅನ್ನು ತೆಗೆದುಕೊಂಡಿರೋದು. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್. ಅವರು ಪ್ರಧಾನಮಂತ್ರಿಗಳಾದ ತಕ್ಷಣ ಒಂದು ಟ್ರಾನ್ಸ್ಪೋರ್ಟ್ ಟಾಸ್ಕ್ ಫೋರ್ಸ್ ಅನ್ನು ನೇಮಿಸಿದ್ರು, ಜಸ್ವಂತ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ. ಅದರಲ್ಲಿ ನಾನು, ನಿತೀಶ್ ಕುಮಾರ್, ತಂಬಿದೊರೈ, ರತನ್ ಟಾಟಾ ಮತ್ತು ಆನಂದ ಮಹೀಂದ್ರ ಇತ್ತು. ನಾವು 5 ಜನ ಇದ್ದಂತಹ ಸಂದರ್ಭದಲ್ಲಿ ನಾರ್ತ್ ಸೌತ್ ಅಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಈಸ್ಟ್ ವೆಸ್ಟ್ ಕಚ್ದಿಂದ ಕೊಹಿಮಾದವರೆಗೆ ರೋಡ್ ಮಾಡೋದು ಅಂತ ಆಯ್ತು. ನನಗೆ ರಾತ್ರಿ ನಿದ್ದೆ ಬರಲಿಲ್ಲ. ನಾನು ಅದನ್ನು ನನ್ನ ಪುಸ್ತಕದಲ್ಲೂ ಬರೆದಿದ್ದೀನಿ. ಇದರಲ್ಲಿ ಕರ್ನಾಟಕ ಇಲ್ಲಲ್ಲ ಅಂತ. ನಾರ್ತ್ ಸೌತ್ ಅಂದ್ರೆ ಏನಾಗುತ್ತೆ? ಬೆಂಗಳೂರಿನಿಂದ ಹೈದರಾಬಾದು, ಹೈದರಾಬಾದ್ನಿಂದ ಭೋಪಾಲು, ಭೋಪಾಲದಿಂದ ನಾಗ್ಪುರ್, ಹೈದರಾಬಾದ್ನಿಂದ ನಾಗ್ಪುರ್, ನಾಗ್ಪುರದಿಂದ ಭೋಪಾಲು, ಭೋಪಾಲದಿಂದ ಗ್ವಾಲಿಯರು, ಗ್ವಾಲಿಯರ್ದಿಂದ ಆಗ್ರಾ, ಆಗ್ರಾದಿಂದ ಡೆಲ್ಲಿ. ವೇರ್ ಇಸ್ ಕರ್ನಾಟಕ? ಬೆಂಗಳೂರಿನಿಂದ ಮುಂಬೈ ತನಕ, ಬೆಂಗಳೂರಿನಿಂದ ಬೆಳಗಾಂ ತನಕ 706 ಕಿಲೋಮೀಟರ್ ಸೇರಬೇಕು ಅನ್ನುವಂಥ ಇಚ್ಛೆ ಆಗಿತ್ತು. ಆದ್ರಿಂದ ಆ ಟಾಸ್ಕ್ ಫೋರ್ಸಿನ 2ನೇ ಮೀಟಿಂಗ್ ನಲ್ಲಿ ನಾನು ಹೇಳಿದೆ, ನಾವು ಹಿಂಗೆ ನಾರ್ತ್ ಸೌತ್ ಮತ್ತು ಈಸ್ಟ್ ವೆಸ್ಟ್ ಮಾಡೋದ್ರಿಂದ ಉಪಯೋಗ ಆಗಲ್ಲ. ನಾವು ನಮ್ಮ ಮೇಜರ್ ಪೋರ್ಟ್ಸ್ ಅನ್ನ ಜೋಡಿಸಬೇಕು ಅಂತ. ಅದರಲ್ಲಿ ನನ್ನ ಸ್ವಾರ್ಥ ಏನಾಗಿತ್ತು ಅಂದ್ರೆ, ಕರ್ನಾಟಕದಲ್ಲಿ 706 ಕಿಲೋಮೀಟರ್ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಹೋಗ್ಲಿ ಅಂತ. ಇಟ್ಸ್ ಎ ರಿಕಾರ್ಡೆಡ್ ಹಿಸ್ಟ್ರಿ. ಅದರ ಪರಿಣಾಮ ಏನು ಅಂತಂದ್ರೆ, ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಬೆಂಗಳೂರಿನಿಂದ ಮುಂಬೈ, ಮುಂಬೈಯಿಂದ ಅಹಮದಾಬಾದ್, ಅಹಮದಾಬಾದ್ನಿಂದ ಡೆಲ್ಲಿ, ಡೆಲ್ಲಿಯಿಂದ ಕೋಲ್ಕತಾ, ಕೋಲ್ಕತಾದಿಂದ ಚೆನ್ನೈ, ಚೆನ್ನೈಯಿಂದ ಬ್ಯಾಂಗ್ಳೂರ್. That transformed everything because that created new boost, that gave new boost to 256 ancillary units, ancillary industries. ಅದರ ಜೊತೆನಲ್ಲಿ ಸೋಮಣ್ಣ ಅವರು ಹೇಳ್ತಾ ಇದ್ರು, ನಮ್ಮ ದೇಶದಲ್ಲಿ ಸುಮಾರು 3.5 ಕೋಟಿ ಕುಟುಂಬಗಳಿಗೆ ಇರ್ಲಿಕ್ಕೆ ಸೂರಿಲ್ಲ, ಮನೆ ಇಲ್ಲ. 1.25 ಕೋಟಿ ಜನಕ್ಕೆ ನಗರಗಳಲ್ಲಿಲ್ಲ, 1.25 ಕೋಟಿ ಜನಕ್ಕೆ ಹಳ್ಳಿಗಳಿಲ್ಲ. 3.5 ಕೋಟಿ ಕುಟುಂಬಗಳಿಗೆ ಸೂರಿಲ್ಲ. ಅವರಿಗೆ ಸೂರು ಕೊಡಬೇಕು ಅಂತ ಹೇಳಿ ನಾವು ಮ್ಯಾಸಿವ್ ಹೌಸಿಂಗ್ ಪ್ರೋಗ್ರಾಮ್ಸ್ ಅನ್ನ ತೆಗೆದುಕೊಂಡ್ವಿ. ನಮ್ಮ 6 ವರ್ಷದಲ್ಲಿ ನಿಮಗೆ ಆಶ್ಚರ್ಯ ಆಗ್ಬಹುದು, 70 ಲಕ್ಷ ಮನೆಗಳನ್ನು ಕಟ್ಟಿದ್ವಿ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ. 5.5 ಲಕ್ಷ ಹಳ್ಳಿಗಳಿಗೆ ಸರ್ವ ಋತು ರಸ್ತೆಗಳು, ಆಲ್ ವೆದರ್ ರೋಡ್ಸ್, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ವಿತ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡೈಸೇಷನ್. ಅದರ ಜೊತೆನಲ್ಲಿ ಸರ್ವ ಶಿಕ್ಷಾ ಅಭಿಯಾನ ಅಂದ್ರೆ ದೆಹಲಿಯಲ್ಲಿ ಕೂತಂತ ಒಬ್ಬ ಪ್ರಧಾನ ಮಂತ್ರಿ ಹಳ್ಳಿ ಬಗ್ಗೆ ಯೋಚನೆ ಮಾಡಬಹುದು ಅಂತ ಹೇಳಿ ಪ್ರತಿ ಹಳ್ಳಿಯಲ್ಲಿ ಶಾಲೆಗೆ ಕೊಠಡಿ, ಕರಿಹಲಿಗೆ, ಅದಕ್ಕೊಂದು ಶೌಚಾಲಯ, ಸುಣ್ಣ ಬಣ್ಣ. ಇಮ್ಯಾಜಿನ್ ಎಷ್ಟೊಂದು ಉದ್ಯೋಗಗಳು, ಎಷ್ಟೊಂದು ಇಂಡಸ್ಟ್ರಿಗಳು.
ಈ ಎಲ್ಲ ಮ್ಯಾಸಿವ್ ಪ್ರೋಗ್ರಾಮ್ಸ್ ಅನ್ನ, ಇದ್ರ ಜೊತೆನಲ್ಲಿ ಟೆಲಿಫೋನ್ ಇಂಡಸ್ಟ್ರಿ, ಇವತ್ತು 80 ಕೋಟಿ ಮೊಬೈಲ್ ಕನೆಕ್ಷನ್ಸ್ ಇದ್ದಾವೆ ದೇಶದಲ್ಲಿ, 80 crores. ಆ ಟೆಲಿಫೋನ್ ಇಂಡಸ್ಟ್ರಿ, ಆ ಟೆಲಿಕಾಂ ಇಂಡಸ್ಟ್ರಿ, ಟೆಲಿಕಾಂ ರೆವಲ್ಯೂಷನ್ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ. ಈ ಎಲ್ಲ ಸಂಗತಿಗಳಿಂದ ಏನಾಯ್ತು ಅಂತಂದ್ರೆ ದೇರ್ ವಾಸ್ ಎ ಎಕನಾಮಿಕ್ ಬೂಮ್. ಅಂದ್ರೆ ಅಸೆಟ್ ಬಿಲ್ಡಿಂಗ್ ಎಕಾನಮಿ. 6 ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಕ್ರಿಯೇಟೆಡ್ ಎ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್, ಅಸೆಟ್ ಬಿಲ್ಡಿಂಗ್ ಎಕಾನಮಿ. ಕಳೆದ 10 ವರ್ಷ ಏನ್ ಮಾಡಿದ್ರು? ಕನ್ಸಂಪ್ಟಿವ್ ಎಕಾನಮಿ, ತಿನ್ನೋದು, ಬಿಟ್ಟಿ ತಿನ್ನುವಂತ ಒಂದು ಎಕಾನಮಿಯನ್ನ ಕಾಂಗ್ರೆಸ್ನವರು ಸೃಷ್ಟಿ ಮಾಡಿದ್ದಾರೆ. ಸಬ್ಸಿಡಿ ಎಕಾನಮಿ, ಬಿಟ್ಟಿ ತಿನ್ನುವಂತ ಎಕಾನಮಿ, ಏನನ್ನು ಉತ್ಪಾದನೆ ಮಾಡೋದೇ ತಿನ್ನುವಂತ ಎಕಾನಮಿ. ಏನನ್ನು ಉತ್ಪಾದನೆ ಮಾಡದೆ ನೀವು ತಿಂತಾ ಇದ್ರೆ ಈಗಿನ ಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಸ್ಥಿತಿ ನಿರ್ಮಾಣ ಆಗಿದೆ. ಆದ್ರಿಂದ ಈಗ ನರೇಂದ್ರ ಮೋದಿ ಅವರು ಮುಂದೆ ಇರುವಂತ ಚಾಲೆಂಜ್ ಏನು ಅಂತಂದ್ರೆ, ಈ ಕರೆಂಟ್ ಅಕೌಂಟ್ ಡೆಫಿಸಿಟ್, ಈ ಫಿಸಿಕಲ್ ಡೆಫಿಸಿಟ್ ನಿಂದ ನಮ್ಮ ಭಾರತ ದೇಶದ ಎಕಾನಮಿಯನ್ನ ಮೇಲೆತ್ತೋದು ಇಟ್ಸ್ ಎನ್ ಹರ್ಕ್ಯುಲಿಯನ್ ಟಾಸ್ಕ್. ಅದಕ್ಕೇನ್ ಮಾಡಬಹುದು? ಅದಕ್ಕೆ ನಾವು ಯೋಚನೆ ಮಾಡಿರೋದೇನು ಅಂತಂದ್ರೆ, ನಮ್ಮ ದೇಶದಲ್ಲಿರುವಂತ 32 ನದಿಗಳು, ಅದು ಗಂಗಾ ಯಮುನಾ ಜೊತೆನಲ್ಲಿ ಸಿಂಧು ಬ್ರಹ್ಮಪುತ್ರನ್ನು ಜೋಡಿಸಬೇಕು, ಅದ್ರ ಜೊತೆನಲ್ಲಿ ನಾವು ನರ್ಮದಾ ಮಹಾನದಿಯನ್ನು ಜೋಡಿಸಬೇಕು, ಅದ್ರ ಜೊತೆನಲ್ಲಿ ಕೃಷ್ಣ ಗೋದಾವರಿನೂ ಜೋಡಿಸಬೇಕು, ಭೀಮಾನು ಜೋಡಿಸಬೇಕು, ಮಲಪ್ರಭಾ ಘಟಪ್ರಭಾನು ಜೋಡಿಸಬೇಕು, ತುಂಗಭದ್ರಾ ಶರಾವತಿ ನೇತ್ರಾವತಿನೂ ಜೋಡಿಸಬೇಕು, ಕಾವೇರಿ ತನಕ 32 ನದಿಗಳನ್ನ ಜೋಡಿಸಿ ಇಡೀ ದೇಶಕ್ಕೆ ಒಂದು ವಾಟರ್ ಗ್ರಿಡ್ ಅನ್ನ ನಿರ್ಮಾಣ ಮಾಡಿ ದೇಶದ ಎಲ್ಲ ಹೊಲಗಳನ್ನ ಸುಜಲಾಂ ಸುಫಲಾಂ ಮಾಡಬೇಕು. ಇದು ನರೇಂದ್ರ ಮೋದಿ ಅವರ ಒಂದು 8 ಕೋಟಿ ಅಡಿಷನಲ್ ಎಕರೆಗಳಿಗೆ ನೀರಾವರಿ ಆಗುತ್ತೆ. 8 crores. ಇವತ್ತು ನಮಗೆ ಮತ್ತು ತಮಿಳುನಾಡಿಗೆ ಜಗಳ ಏನು? 10 TMC ನೀರಿಗೆ. 1 TMC ನೀರು ಅಂತಂದ್ರೆ 12,000 ಎಕರೆ ನೀರಾವರಿ. 10 TMC. ಗಂಗಾನಲ್ಲಿರೋದು 10,000 TMC ನೀರು, ಬ್ರಹ್ಮಪುತ್ರದಲ್ಲಿರೋದು 33,000 TMC ನೀರು, ಕೃಷ್ಣಾನಲ್ಲಿರೋದು 6,000 TMC ನೀರು, ನಮ್ಮ ಕಾವೇರಿಯಲ್ಲಿರೋದು 880 TMC ನೀರು. ಅದಕ್ಕೆ ಜಗಳ. ಅದಕ್ಕೆ ಈ ಎಲ್ಲ ಯೋಜನೆಯನ್ನ ಮೊಟ್ಟ ಮೊದಲಿಗೆ ತಯಾರು ಮಾಡಿದಂಥವ್ರು ಯಾರು? ನಾವು ಕಾಸಿಯಾದವರು, ನಾವು ಕರ್ನಾಟಕದವರು ಹೆಮ್ಮೆ ಪಟ್ಕೊಳ್ಬೇಕು. 100 ವರ್ಷದ ಹಿಂದೆ ಗಂಗೆ ಮತ್ತು ಕಾವೇರಿಯನ್ನ ಜೋಡಿಸಿ ಅಂತ ಹೇಳಿದಂಥವ್ರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. 100 ವರ್ಷದಿಂದ ಹೇಳಿದ್ರು ಅವರು. ನಾವು ಬಹಳ ಬುದ್ಧಿವಂತರಾಗಿರೋದ್ರಿಂದ ಇನ್ನೂವರೆಗೂ ಮಾಡಿಲ್ಲ ಅದನ್ನ. ಅಂದ್ರೆ ಬುದ್ಧಿವಂತರ ಅಪೋಸಿಟ್ ವರ್ಡ್ ಅನ್ನ ನಾನು ಉಪಯೋಗಿಸ್ತಾ ಇಲ್ಲ. ಅಂದ್ರೆ 33,000 TMC ನೀರಿನಲ್ಲಿ 32,000 ನೀರು ಸಮುದ್ರಕ್ಕೆ ಹೋಗ್ತಾ ಇದೆ. ಗಂಗಾ ನದಿಯಲ್ಲಿರುವಂತಹ 10,000 TMC ನೀರಿನಲ್ಲಿ, ಗಂಗಾ ನದಿ ಅಂದ್ರೆ 15 ಕಾವೇರಿ, ಅದರಲ್ಲಿ 8,000 TMC ನೀರು ಬಂಗಾಳ ಕೊಲ್ಲಿಗೆ ಹೋಗ್ತಾ ಇದೆ. ಆದ್ರಿಂದ ವಿಶ್ವೇಶ್ವರಯ್ಯನವರು ಏನು ಹೇಳಿದ್ರು ಅಂತಂದ್ರೆ, ಡೆಕ್ಕನ್ ಪ್ಲಾಟೂಗೆ, ಸದರ್ನ್ ಪ್ಲಾಟೂಗೆ 5,000 TMC ನೀರನ್ನು ತೆಗೆದುಕೊಂಡು ಬಂದ್ರೆ, ಅಂದ್ರೆ ಇನ್ನ 7 ಕಾವೇರಿಯಷ್ಟು ನೀರನ್ನು ತೆಗೆದುಕೊಂಡು ಬಂದ್ಬಿಟ್ರೆ ಇಡೀ ದಕ್ಷಿಣ ಭಾರತದಲ್ಲಿ ನೀರಿನ ಸಮಸ್ಯೆನೇ ಇರಲ್ಲ. ಮತ್ತೆ ನೀವು ಭಾರತದ ಒಂದು ಮ್ಯಾಪ್ ಅನ್ನ, ಮಾನಚಿತ್ರವನ್ನ, ನಕಾಶೆಯನ್ನ ನೋಡಿದ್ರೆ ನಮ್ಮ ಉತ್ತರ ಭಾರತದಲ್ಲಿ ನೆರೆ ಫ್ಲಡ್, ನಮ್ಮ ಪೂರ್ವ ಭಾರತದಲ್ಲಿ ನೆರೆ ಮತ್ತು ಫ್ಲಡ್, ನಮ್ಮ ದಕ್ಷಿಣ ಭಾರತದಲ್ಲಿ ಮತ್ತು ಪಶ್ಚಿಮ ಭಾರತದಲ್ಲಿ ಬರಗಾಲ. ಈ ಬರ ಮತ್ತು ನೆರೆಯ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅಂತಂದ್ರೆ ಈ 32 ನದಿಗಳನ್ನು ಜೋಡಿಸಬೇಕು, 8 ಕೋಟಿ ಎಕರೆ ಹೆಚ್ಚುವರಿ ನೀರಾವರಿ ಮಾಡಬೇಕು, 50,000 ಮೆಗಾವಾಟ್ ಹೈಡಲ್ ವಿದ್ಯುತ್ ಶಕ್ತಿಯನ್ನ ನಿರ್ಮಾಣ ಮಾಡಬೇಕು. ವಾಜಪೇಯಿ ಕಾಲದಲ್ಲಿ ಸುರೇಶ್ ಪ್ರಭು ವರದಿ ಮಾಡಿದ್ದಾರೆ. ಆ ವರದಿಯನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಅನ್ನುವಂತ ಭರವಸೆಯನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇಟ್ ರಿಕ್ವೈರ್ಸ್ ಎ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಮತ್ತೆ ಇಷ್ಟೊಂದು ದೊಡ್ಡ ನದಿಗಳ ಜಾಲವನ್ನ ಜೋಡಿಸಬೇಕು ಅಂತಂದ್ರೆ ಎಷ್ಟು ಲಕ್ಷ ಕೋಟಿಗಳ ವೆಚ್ಚ ಆಗ್ಬಹುದು, ಎಷ್ಟೊಂದು ಸ್ಮಾಲ್ ಮತ್ತು ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ಗೆ ಕೆಲಸ ಸಿಗಬಹುದು, ಎಕಾನಮಿ ಹೆಂಗೆ ಬೂಸ್ಟಪ್ ಆಗ್ಬಹುದು. ನಾನು ಕೇಳಿದೆ ನರೇಂದ್ರ ಮೋದಿ ಅವರಿಗೆ ಇದನ್ನ ಹೆಂಗ್ ಮಾಡ್ತೀರಿ ಅಂತ. ಅದಕ್ಕೆ ಅವರು ಒಂದು ಐಡಿಯಾ ಹೇಳಿದ್ರು, ನಾನು ಬಜೆಟ್ ನಿಂದ ಮಾಡಲ್ಲ, ಐ ವಿಲ್ ಕಮ್ ಔಟ್ ವಿತ್ ರಿವರ್ ಬಾಂಡ್ಸ್. ನಾನು ಇದಕ್ಕೆ ಬೇಕಾದಂತ ದುಡ್ಡನ್ನ ಭಾರತದ ಮಾರ್ಕೆಟ್ಗಳಿಂದ ನಾನು ಎತ್ತುತ್ತೇನೆ. ಆ ಒಂದು ಕೆಪಾಸಿಟಿ ಬೇಕಲ್ಲ, ಆ ಒಂದು ದೃಷ್ಟಿಕೋನ ಬೇಕು. ಅದರ ಜೊತೆನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ನಿರ್ಮಾಣ ಮಾಡಿದರೆ
ನಾನು ರೈಲ್ ಕಾರಿಡಾರ್ಗಳನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಬುಲೆಟ್ ರೈಲ್ಸ್ ಉದಾಹರಣೆಗೆ ನನಗೆ ಎಷ್ಟೋ ಸತಿ ಅನಿಸ್ತದೆ, ನಮ್ಮ ಕರ್ನಾಟಕದಲ್ಲಿ ನಾವು ಮೈಸೂರು, ಬೆಂಗಳೂರು, ತುಮಕೂರು ಒಂದು ಕಾರಿಡಾರ್, ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾಂ ಇನ್ನೊಂದು ಕಾರಿಡಾರ್, ಸೋಲಾಪುರ, ಗುಲ್ಬರ್ಗ, ಸೋಲಾಪುರ, ಬಿಜಾಪುರ, ಗದಗ ಒಂದು ಕಾರಿಡಾರು, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ ಒಂದು ಕಾರಿಡಾರು, ಆ ಕಡೆ ಕಾಸರಗೋಡಿನಿಂದ ಇಲ್ಲಿ ಕೆಳಗಡೆ ಕಾರವಾರ ತನಕ ಒಂದು ಕಾರಿಡಾರು, ಡಬಲ್ ಲೈನು, ಎಲೆಕ್ಟ್ರಿಫಿಕೇಶನ್, ಆಟೋಮೆಟಿಕ್ ಸಿಗ್ನಲಿಂಗ್ ಮಾಡಿದ್ರೆ ದ 5 ಕಾರಿಡಾರ್ಸ್ ಇನ್ ಕರ್ನಾಟಕ ವಿಲ್ ಟ್ರಾನ್ಸ್ಫಾರ್ಮ್ ಕರ್ನಾಟಕ. ಅಂದ್ರೆ 45 ನಿಮಿಷದಲ್ಲಿ ನೀವು ಬೆಂಗಳೂರು ಬರ್ಬೋದು, 1 ಗಂಟೆ 15 ನಿಮಿಷದಲ್ಲಿ ನೀವು ಬೆಂಗಳೂರು ಬರ್ಬೋದು. 5,000 ಕೋಟಿ ರೂಪಾಯಿ ಬೇಕು ನಿಮ್ಗೆ ರಸ್ತೆ ಮಾಡಬೇಕು ಅಂತಂದ್ರೆ ಬೆಂಗಳೂರು ಮೈಸೂರಿಗೆ. ಇದನ್ನ ಮಾಡಬೇಕು ಅಂದ್ರೆ ನಿಮಗೆ 1,000 ಕೋಟಿ ರೂಪಾಯಿ ಸಾಕು. ಬೆಂಗಳೂರು ಮೈಸೂರು ಮಧ್ಯದಲ್ಲಿ ಡಬಲ್ ಲೈನ್ ಮಾಡಿ, ಆಟೋಮೆಟಿಕ್ ಸಿಗ್ನಲಿಂಗ್ ಮಾಡಿ, ಎಲೆಕ್ಟ್ರಿಫಿಕೇಶನ್ ಮಾಡಿ, 5 ಕಿಲೋಮೀಟರ್ಗೆ ಒಂದು ಪ್ಲಾಟ್ಫಾರ್ಮ್ ಮಾಡಿಬಿಟ್ರೆ ದ ಎಂಟೈರ್ ಸ್ಟ್ರೆಚ್ ವಿಲ್ ಬಿ ಡೆವಲಪ್ಡ್. ಆದ್ರೆ ಈ ಯೋಜನೆ ಯಾರು ಮಾಡ್ತಾ ಇದ್ದಾರೆ? ಈ ಕಾರಿಡಾರ್ಸ್ ನ ಯಾರು ಮಾಡ್ತಾ ಇದ್ದಾರೆ? ಆವಾಗ ಬೆಂಗಳೂರಿನಲ್ಲಿ ಈಗೇನು ಪುಷ್ ಪುಲ್ ಎಫೆಕ್ಟ್ ಇದೆ. ಹಳ್ಳಿಗಳಿಂದ ಪುಷ್, ದೊಡ್ಡ ದೊಡ್ಡ ನಗರಗಳಿಂದ, ಬೆಂಗಳೂರಿನಿಂದ ಪುಲ್, ಅರ್ಬನೈಸೇಷನ್. ಅಂದ್ರೆ ಅಲ್ಲಿ ಆಕರ್ಷಣೆಗಳಿಲ್ಲ, ಅಲ್ಲಿ ಉದ್ಯೋಗದ ಅವಕಾಶಗಳಿಲ್ಲ, ಹಳ್ಳಿಗಳಲ್ಲಿ ಅಲ್ಲಿ ಬದುಕುವಿಕೆ ಮಾರ್ಗ ಇಲ್ಲ. ಆದ್ರಿಂದ ಅಲ್ಲಿಂದ ಹೊರಗೆ ನೂಕುವಂತ ಒಂದು ವ್ಯವಸ್ಥೆ ಪುಷ್. ಬೆಂಗಳೂರಿನಲ್ಲಿ ಎಲ್ಲರೂ ಇದೆ, ಆದ್ರಿಂದ ಪುಲ್. ಆದ್ರೆ ಬೆಂಗಳೂರಿನಲ್ಲಿ ಸೋಮಣ್ಣ ಅವ್ರಿಗೆ ಗೊತ್ತಿದೆ, ಇಷ್ಟೊಂದು ಜನ ಬಂದ್ರೆ 2 ಕಾವೇರಿ ಬೇಕು ನಿಮಗೆ, ಎಲ್ಲಿಂದ ತರ್ತೀರ? ಆದ್ದರಿಂದ ಇಲ್ಲಿ 2 ಕಾವೇರಿ ತರೋದ್ರ ಬದಲು ನೀವು ಬೆಂಗಳೂರಿನಿಂದ ಮೈಸೂರುವರೆಗೆ ಇಡೀ ಆ ಸ್ಟ್ರೆಚ್ ನಲ್ಲಿ ಟ್ರಾವೆಲಿಂಗ್ ಟೈಮ್ ಅನ್ನೇ ನೀವು ಅರ್ಧ ಗಂಟೆ 45 ನಿಮಿಷ 50 ನಿಮಿಷ ಮಾಡಿಬಿಟ್ರೆ ಆ ಮಂಡ್ಯದಲ್ಲಿ ಇದ್ಕೊಂಡು, ಮದ್ದೂರಿನಲ್ಲಿ ಇಟ್ಕೊಂಡು, ರಾಮನಗರದಲ್ಲಿ ಇದ್ಕೊಂಡು, ಬಿಡದಿಯಲ್ಲಿ ಇದ್ಕೊಂಡು ಆತ ಬೆಂಗಳೂರು ಬಂದು ಹೋಗ್ತಾನೆ. ಅದೇ ರೀತಿ ತುಮಕೂರಿನ ಕಡೆ ಯು ಕ್ರಿಯೇಟ್ ಎ ಮ್ಯಾಗ್ನೆಟ್ ಅಂಡ್ ಡೆವಲಪ್ ಎ ಕಾರಿಡಾರ್. ಮ್ಯಾಗ್ನೆಟ್ ಇಸ್ ಬ್ಯಾಂಗ್ಳೂರ್, ಮ್ಯಾಗ್ನೆಟ್ ಇಸ್ ಹುಬ್ಳಿ ಧಾರವಾಡ, ಮ್ಯಾಗ್ನೆಟ್ ಇಸ್ ಗುಲ್ಬರ್ಗ, ಮ್ಯಾಗ್ನೆಟ್ ಇಸ್ ಬಿಜಾಪುರ್. ಕ್ರಿಯೇಟ್ ಎ ಮ್ಯಾಗ್ನೆಟ್. ಮ್ಯಾಗ್ನೆಟ್ ಇಸ್ ಮಂಗಳೂರು, ಮ್ಯಾಗ್ನೆಟ್ ಇಸ್ ಕಾರವಾರ ಅಂಡ್ ಕ್ರಿಯೇಟ್ ಎ ಕಾರಿಡಾರ್. ಈ ತರ ಯೋಜನೆ ದೇಶಕ್ಕೂ ಮಾಡಬಹುದಲ್ಲ? ಈ ತರದ ಯೋಜನೆಯನ್ನ ದೇಶಕ್ಕೂ ಕೂಡ ಮಾಡಬಹುದು ಅನ್ನುವಂಥ ಕಲ್ಪನೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗಿದೆ. ನಾನು ಇದಕ್ಕಿಂತ ಜಾಸ್ತಿ ವಿವರವಾಗಿ ನಿಮಗೆ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇದಕ್ಕೆ ಒಂದು ವಿಷನ್ ಬೇಕು, ಒಂದು ಕಮಿಟ್ಮೆಂಟ್ ಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾ ಇದ್ರು, ಐ ಆಮ್ ಗೋಯಿಂಗ್ ಟು ಗಿವ್ ಯು ಎ ಫಾರ್ವರ್ಡ್ ಲುಕಿಂಗ್ ಅಂಡ್ ಎ ಕೇರಿಂಗ್ ಗವರ್ಮೆಂಟ್. ಫಾರ್ವರ್ಡ್ ಲುಕಿಂಗ್ ಅಂಡ್ ಕೇರಿಂಗ್ ಗವರ್ಮೆಂಟ್ ಅಂದ್ರೆ ಇನ್ನು 10 ವರ್ಷದ ನಂತರ, ಇನ್ನು 20 ವರ್ಷದ ನಂತರ ಭಾರತ ಹೇಗಿರಬೇಕು ಅಂತ ಅನ್ನೋದು ಒಂದು. ಎರಡನೇದು, ಅದೇ ಸಮಯದಲ್ಲಿ ಬಡವ ಸಾಮಾನ್ಯ ಜನ ತೊಂದರೆಗೀಡಾಗಬಾರ್ದು. ಕೇರಿಂಗ್, ಫಾರ್ವರ್ಡ್ ಲುಕಿಂಗ್ ಅಂಡ್ ಕೇರಿಂಗ್ ಗವರ್ಮೆಂಟ್. ನಾನು ನಿಮಗೆ ಪ್ರಾಮಿಸ್ ಮಾಡ್ತೇನೆ, ಗಿವ್ ಅಸ್ ಎನ್ ಅಪರ್ಚುನಿಟಿ ಅಂಡರ್ ದ ಲೀಡರ್ಶಿಪ್ ಆಫ್ ನರೇಂದ್ರ ಮೋದಿ, ವಿ ವಿಲ್ ಗಿವ್ ಎ ಫಾರ್ವರ್ಡ್ ಲುಕಿಂಗ್ ಅಂಡ್ ಕೇರಿಂಗ್ ಗವರ್ಮೆಂಟ್ ಟು ಇಂಡಿಯಾ, ಅಂಡ್ ದಟ್ ಈಸ್ ದ ವೇ ಫಾರ್ವರ್ಡ್. ಕೊನೆಯದಾಗಿ ನಾನು ಒಂದೇ ಒಂದು ಅಂಶ ಹೇಳಲಿಕ್ಕೆ ಇಚ್ಛೆ ಪಡೋದೇನು ಅಂತಂದ್ರೆ, ಇವತ್ತು ನಮ್ಮ MSME ಸೆಕ್ಟರ್ ಯಾಕೆ ಇಷ್ಟೊಂದು ಕೃಷಿವಾಗ್ತಾ ಇದೆ, ಯಾಕೆ ಇಷ್ಟೊಂದು ಬಡವಾಗ್ತಾ ಇದೆ? ಅದಕ್ಕೆ ಒಂದೇ ಒಂದು ಕಾರಣ ಅಂತಂದ್ರೆ, ಚೀನಾದ MSME ಸೆಕ್ಟರ್ ಇವತ್ತು ಫ್ಲರಿಶ್ ಆಗ್ತಾ ಇದೆ. ಬಿಕಾಸ್ ಚೈನಾ ಇಸ್ ಫ್ಲರಿಶಿಂಗ್, ವಿ ಆರ್ ಪೆರಿಶಿಂಗ್. ವೆನ್ ವಿ ಫ್ಲರಿಶ್, then we will compete globally. ನಾವು ಫ್ಲರಿಶ್ ಆಗಬೇಕು ಅಂತಂದ್ರೆ ಈ MSME ಸೆಕ್ಟರ್ ಸಲುವಾಗಿ ಇಂಡಿಯಾದ ಒಂದು ವಿಷನ್ ಇರಬೇಕು, ಇಂಡಿಯನ್ ಗವರ್ಮೆಂಟ್ ಒಂದು ವಿಷನ್ ಇರಬೇಕು, ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಒಂದು ವಿಷನ್ ಇರಬೇಕು. ನನಗೆ ಇನ್ನ ಆ ಒಂದು ಶಬ್ದ ನೆನಪಿನಲ್ಲಿದೆ. ಬಿಲ್ ಕ್ಲಿಂಟನ್ ಅಮೆರಿಕನ್ ಪ್ರೆಸಿಡೆಂಟ್ ಆಗಿದ್ದಂತಹ ಸಂದರ್ಭದಲ್ಲಿ 93ನಲ್ಲಿ ನಮ್ಮ ಶ್ಯಾಮ್ ಸುಂದರ್ ಅವರು ಇಲ್ಲೇ ಕೂತಿದ್ದಾರೆ, ಅವಾಗ ನಾನು ಅಮೆರಿಕಾಗೂ ಹೋಗಿದ್ದೆ. ಆತ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಭಾಷಣ ಮಾಡ್ತಾ ಆತ ಹೇಳ್ದ, ಅವಾಗ ದ ಅಮೆರಿಕನ್ ಎಕಾನಮಿ ವಾಸ್ ಇನ್ ರಿಸೆಷನ್. ಯು ಹ್ಯಾವ್ ಟು ಕಾಂಪೀಟ್ ಇನ್ ದ ವರ್ಲ್ಡ್ ಮಾರ್ಕೆಟ್, ಅಂಡ್ ಟು compete in world market, to make that competition,
ನಿಮಗೆ ಬೇಕಾಗುವಂಥ ರಾ ಮೆಟೀರಿಯಲ್ಲು, ನಿಮಗೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರು ಅಂದರೆ ಪವರ್ ಇರ್ಬೋದು, ವಾಟರ್ ಇರ್ಬೋದು, ರೋಡ್ ಇರ್ಬೋದು, ಶೆಡ್ಸ್ ಇರ್ಬೋದು, ಟೆಕ್ನಾಲಜಿ ಅಪ್ಗ್ರೇಡೇಷನ್ ಇರ್ಬೋದು, ಟೆಕ್ನಾಲಜಿ ಟ್ರಾನ್ಸ್ಫರ್ ಇರ್ಬೋದು, ಆ ಟೆಕ್ನಾಲಜಿ ಅಪ್ಗ್ರೇಡೇಷನ್ಗೆ ಬೇಕಾದಂಥ ಒಂದು ಟ್ರೈನಿಂಗ್ ಇರ್ಬೋದು, ಈ ಎಲ್ಲ ಸಂಗತಿಗಳನ್ನ ಕೊಡುವಂತ ಕೆಲಸವನ್ನ ಆ ಕಳಕಳಿ ಇರುವಂತ ಸರ್ಕಾರ ಮತ್ತು ಲೀಡರ್ಶಿಪ್ ಮಾಡಬೇಕಾಗತ್ತೆ. ಒಂದ್ಸತಿ ಅದನ್ನು ಮಾಡಿದ್ರೆ ಐ ಹ್ಯಾವ್ ಗಾಟ್ ಫುಲ್ ಕಾನ್ಫಿಡೆನ್ಸ್ ದ ಇಂಡಿಯನ್ ಪ್ರೊಡ್ಯೂಸರ್ಸ್, ದ ಇಂಡಿಯನ್ ಸ್ಮಾಲ್ ಸ್ಕೇಲ್ ಅಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿಯಲಿಸ್ಟ್, they will not make India a market, they will make India the biggest manufacturing place on the earth. We are going to send, we are going to export. ನಾವು ಇಂಪೋರ್ಟ್ ಮಾಡಲ್ಲ, ಎಕ್ಸ್ಪೋರ್ಟ್ ಮಾಡ್ತೀವಿ. ನಾವು ಕಾಂಪಿಟೇಷನ್ ನಲ್ಲಿ ಇರ್ತೀವಿ ಅನ್ನುವಂತ ಒಂದು ಭಾವನೆಯನ್ನು ನಾವು ಮೂಡಿಸಬಹುದು. ನೋ ಗವರ್ನೆನ್ಸ್ ಈಸ್ ಕೇಜ್ರಿವಾಲ್. ಆದ್ದರಿಂದ ವಿ ಹ್ಯಾವ್ ಟು ಅಡಾಪ್ಟ್ ಗುಡ್ ಗವರ್ನೆನ್ಸ್, ಡಿಸೈಸಿವ್ ಗವರ್ನೆನ್ಸ್. ಒಂದು ಒಳ್ಳೆ ಆಡಳಿತ, ಬರೀ ಒಳ್ಳೆ ಆಡಳಿತ ಅಲ್ಲ, ನಿರ್ಣಾಯಕವಾದಂಥ ಆಡಳಿತ. ಪಾಕಿಸ್ತಾನ್ ಅದಕ್ಕೂ ನಾವು ಸರಿಯಾದಂಥ ಉತ್ತರ ಕೊಡ್ತೇವೆ, ಬಾಂಗ್ಲಾದೇಶ್ ಅದಕ್ಕೂ ನಾವು ಸರಿಯಾದಂಥ ಉತ್ತರವನ್ನು ಕೊಡ್ತೇವೆ, ಚೀನಾ ಅದಕ್ಕೂ ನಾವು ಸರಿಯಾದಂಥ ಉತ್ತರ ಕೊಡ್ತೇವೆ. ಭಾರತದ ಕಡೆ ಕಣ್ಣೆತ್ತಿ ನೋಡಿದ್ರೆ ಹುಷಾರ್ ಅನ್ನುವಂಥ ಮಾತನ್ನು ನಾವು ಹೇಳ್ತೇವೆ. ಆ ರೀತಿ ಒಬ್ಬ ಪ್ರಧಾನಮಂತ್ರಿ ಬೇಕು. ನಮ್ಮ ಸೆಕ್ಯೂರಿಟಿ ಎನ್ವೈರನ್ಮೆಂಟ್ ಸರಿಯಾಗಿಲ್ಲದೆ ಇದ್ರೆ, ನಮ್ಮ ಲಾ ಅಂಡ್ ಆರ್ಡರ್ ಸರಿಯಾಗಿಲ್ಲದೆ ಇದ್ರೆ ನಮ್ಮ ಇಂಡಸ್ಟ್ರಿ ನಡೆಯಕ್ಕೆ ಸಾಧ್ಯ ಇಲ್ಲ, ನಮ್ಮ ಎಕಾನಮಿ ಫ್ಲರಿಶ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಲ್ ಆರ್ ಇಂಟರ್ಲಿಂಕ್ಡ್, ಆಲ್ ಆರ್ ಇಂಟರ್ಲಿಂಕ್ಡ್ ವಿತ್ ದ ಗವರ್ನೆನ್ಸ್, ಆಲ್ ಆರ್ ಇಂಟರ್ಲಿಂಕ್ಡ್ ವಿತ್ ದ ಲೀಡರ್ಶಿಪ್. ಆದ್ದರಿಂದ ಆ ತರದ ಲೀಡರ್ಶಿಪ್ ಅನ್ನ ಇವತ್ತು ದೇಶಕ್ಕೆ ಕೊಡುವಂತ ಒಂದು ನಿರ್ಧಾರವನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಮಾಡಿದ್ದಾರೆ. ನಂದು ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಅಂತಂದ್ರೆ, ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ಅನೇಕ ಕಡೆಗಳಲ್ಲಿ. ಹೋದ ಸತಿ ಬೆಂಗಳೂರಿನಲ್ಲಿ 48% ವೋಟಿಂಗ್. ಆ ಬೆಂಗಳೂರಿನಲ್ಲಿ 48% ವೋಟಿಂಗ್ ನಲ್ಲಿ ನಮ್ಮ ಜಯನಗರ, ಬನಶಂಕರಿ ಅಲ್ಲೆಲ್ಲ 18% ವೋಟಿಂಗ್. ಇಟ್ ವಾಸ್ 18% ವೋಟಿಂಗ್. And you vote 18% and you expect 100% results. It doesn't happen, my dear friends. You put 18% effort in your industry and you expect 100% production. It will not happen, my dear friends. If you want 100% results, put in your 100% voting and make others put in 100% votings. ಆದ್ದರಿಂದ ನಾವು 100ಕ್ಕೆ 100ರಷ್ಟು ವೋಟನ್ನು ಮಾಡ್ತೇವೆ. ಮತ್ತು ಇವತ್ತು ಭಾರತಕ್ಕೆ ಒಂದು ಥಾಟ್ ಲೀಡರ್ಶಿಪ್ ಬೇಕು. ಇಲ್ಲಿ ಕೂತಿರೋದೊಂದು ಥಾಟ್ ಲೀಡರ್ಶಿಪ್, ಥಿಂಕಿಂಗ್ ಲೀಡರ್ಶಿಪ್. ನಾನು ವೋಟನ್ನು ಮಾಡಲಾರ್ದೆ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ದೇಶಕ್ಕೆ ಒಂದು ಥಾಟ್ ಲೀಡರ್ಶಿಪ್ ಬೇಕು ಅಂದ್ರೆ ಥಾಟ್ ಲೀಡರ್ಶಿಪ್ ಬರಲ್ಲ ಅಲ್ಲಿ. ನೀವು ಯಾವಾಗ ಮನೆಯಿಂದ ಹೊರಗೆ ಬಂದು 100 ಜನನ ಸಂಪರ್ಕ ಮಾಡಿ, ಕಾಶ್ಯಾದವರು ಇನ್ನು ಮುಂಬರುವಂತ 30 ದಿವಸದಲ್ಲಿ ನಾವು ಇನ್ನೇನು ಮಾಡಲ್ಲಪ್ಪ, ನಾವು ನರೇಂದ್ರ ಮೋದಿಗೆ ವೋಟ್ ಹಾಕಿ ಅಂತ ಹೇಳಲ್ಲ, ನಾವು ಅನಂತಕುಮಾರ್ ವೋಟ್ ಹಾಕಿ ಅಂತ ಹೇಳಲ್ಲ, ನಾವು ಬಿಜೆಪಿಗೆ ವೋಟ್ ಹಾಕಿ ಅಂತ ಹೇಳಲ್ಲ, ನಾವು ವೋಟ್ ಹಾಕಿ ಮತ್ತು ಭಾರತಕ್ಕಾಗಿ ವೋಟ್ ಹಾಕಿ ಅನ್ನುವಂತ ಮಾತನ್ನ ಹೇಳ್ತೇವೆ. ವೋಟ್ ಫಾರ್ ಇಂಡಿಯಾ. Nobody can stop you. If you go and say vote for India, nobody is going to stop you. Vote for economy, vote for security, vote for governance, vote for India. ಅಂಡ್ ಇಲ್ಲಿ ಕೂತಿರೋರೆಲ್ಲ ಇಷ್ಟೊಂದು ಎನ್ಲೈಟೆಂಡ್ ಇದ್ದೀರಿ. ಯಾವುದು ಕಪ್ಪು, ಯಾವುದು ಬಿಳುಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಪೂರ್ವ, ಯಾವುದು ಪಶ್ಚಿಮ, ಯಾವುದು ಉತ್ತರ, ಯಾವುದು ದಕ್ಷಿಣ ಎಲ್ಲ ಗೊತ್ತಾಗತ್ತೆ ನಿಮಗೆ. ಪ್ಲೀಸ್ ಡೂ ದ್ಯಾಟ್. ಇಷ್ಟೊಂದು ಪ್ರೀತಿಯನ್ನು ತೋರಿಸಿದ್ದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.